ಹೆಲೋ ಪೇರೆಂಟ್ಸ್, ಇವತ್ತು ಆಟಿಸಮ್ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಆಟಿಸಮ್ ಸ್ವಲೀನತೆ ಇಲ್ಲಾಂದ್ರೆ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಇದು ಮಕ್ಕಳ ಬೆಳವಣಿಗೆಯಲ್ಲಿ ಕಾಣುವ ಅಂತ ಒಂದು ನ್ಯೂನತೆ. ಇದರಲ್ಲಿ ಮಕ್ಕಳಿನ ಸ್ಪೀಚಿನ ಡೆವಲಪ್ಮೆಂಟ್ ಅಂದ್ರೆ ಮಾತಿನ ಬೆಳವಣಿಗೆ ಹಿಂದೆ ಬೀಳ್ತದೆ. ಅದರ ಜೊತೆಗೆ ಅವರು ಸಮಾಜದಲ್ಲಿ ಹೇಗೆ ಮಿಂಗಲ್ ಆಗ್ಬೇಕು, ಬೇರೆಯವ್ರ ಜೊತೆಗೆ ಹೇಗೆ ಬೆರೀಬೇಕು, ಫ್ರೆಂಡ್ಸ್ ಅನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಅವರಿಗೆ ಅರ್ಥ ಆಗುದಿಲ್ಲ. ಅಷ್ಟೇ ಅಲ್ಲದೆ ಕೆಲವೊಂದು ರಿಪಿಟೇಟಿವ್ ಬಿಹೇವಿಯರ್ಸ್ ಅಂತ ಹೇಳ್ತೇವೆ, ಮಾಡಿದ್ದನ್ನೇ ಮಾಡುವಂತದ್ದು, ಕೈಯನ್ನ ಪಟಪಟ ಅಂತ ಬಡಿಯುವಂಥದ್ದು ಇರಬಹುದು, ಅಥವಾ ಒಂದೇ ಆಟಿಕೆ ಸಾಮಾನಿನಲ್ಲಿ ಪದೇ ಪದೇ ಅದೇ ರೀತಿಯಾಗಿ ಆಟ ಆಡುವಂಥದ್ದು, ಮಾತು ಗೊತ್ತಿದ್ರೂ ಕೂಡ ಯಾವುದೇ ಒಂದು ವಿಷಯವನ್ನ ಪದೇ ಪದೇ ಹೇಳ್ತಾ ಇರೋವಂಥದ್ದಾಗಿರ್ಬಹುದು, ಕಣ್ಣಲ್ಲಿ ಕಣ್ಣಿಟ್ಟು ನೋಡದೆ ಇರೋವಂಥದ್ದು, ಕರೆದ್ರೆ ರೆಸ್ಪಾಂಡ್ ಮಾಡದೆ ಇರೋವಂಥದ್ದು. ಈ ಎಲ್ಲಾ ಲಕ್ಷಣಗಳಿದ್ರೆ ಆ ಮಕ್ಕಳಿಗೆ ಆಟಿಸಮ್ನ ತೊಂದರೆ ಇರಬಹುದು. ಈ ರೀತಿ ಯಾವುದೇ ಮಕ್ಕಳನ್ನ ನೀವು ನೋಡಿದ್ರೆ ಅವರನ್ನ ಹೋಗಿ ಆದಷ್ಟು ಬೇಗ ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷಿಯನ್ಗೆ ಭೇಟಿ ಆಗೋದಕ್ಕೆ ಹೇಳಿ. ವೇಟ್ ಅಂಡ್ ವಾಚ್ ಅನ್ನ ಯಾವಾಗೂ ಮಾಡೋದಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು.